ಸನ್ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿಗಜಿಣಗಿ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಒಂದು, ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ಗೆ ಹಲವಾರು ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಮುಂದುವರಿದು, ನಾವಂತೂ ಕೇಳಿಲ್ಲ ಅವ್ರು ರಾಜೀನಾಮೆ, ಯಾರೋ ದಲಿತ ನಮ್ಮ ಸಂಘಟನೆ ಮಾಡ್ತಕ್ಕಂಥ ಯುವಕರು ಯಾರೇ ಅವ್ರ ರಾಜೀನಾಮೆ ಕೇಳಿರ್ಬೋದು. ತಾವು ಮಾಧ್ಯಮದವ್ರು ಅವ್ರಿಗೆ ಕೇಳಿದ ಕಾಲ ನಿಮ್ಮ ರಾಜೀನಾಮೆಯನ್ನು ಅವ್ರು ದಲಿತರು ಕೇಳಕತ್ತಾರೆ ಅಂಥೇಳಿ ಅವರೇ ನಮಗೇನು ವೋಟ್ ಹಾಕ್ಯಾರೇನು, ನನ್ನ ತಂಟೆಗೆ ಬಂದ್ರೆ ನೋಡ್ರಿ ಅಂಥೇಳಿ ಅನ್ನೋ ಮಾತನ್ನು ನಿಮ್ಮ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ಅಂದರೆ ನಮ್ಮನ್ನೆಲ್ಲ ಬೆದರಿಸೋ ಮಟ್ಟಕ್ಕೆ ಇವತ್ತು ಲೋಕಸಭಾ ಸದಸ್ಯರು ಹೋಗ್ತಾರಂದರೆ ಇದು ಭಾಳ ದೊಡ್ಡ ಸಂಗತಿ. ಒಂದು ವಿಚಾರವನ್ನು ಮೊದಲನೇದಾಗಿ ನಾನು ಪ್ರಾರಂಭ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವರು ನಿಧನರಾದಾಗ ದಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ ಅಂತಕ್ಕಂಥ ಒಂದು ದೊಡ್ಡ ಆಪಾದನೆಯನ್ನು ಸನ್ಮಾನ್ಯ ಜಿಗಜಿಣಗಿ ಅವರು ಮಾಡಿದ್ದಾರೆ. ನಾವು ಯಾರು ಕೂಡ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಯಾರು ಕೂಡ ನಾವು ಮುಟ್ಟಿರಲಿಲ್ಲ. ಅವಾಗಿನ ಒಂದು ಸತ್ಯ ಅಸತ್ಯ ಏನಿದೆ ನಮಗೆ ಗೊತ್ತಿಲ್ಲ. ಆದರೆ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಸೋರ್ಸ್ ಏನಿದೆ, ಮಾಹಿತಿ ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ಮಭೂಮಿ, ಜನ್ಮಭೂಮಿ ಎಲ್ಲವೂ ಕೂಡ ಹಲವಾರು ವರ್ಷಗಳವರೆಗೆ ಮಹಾರಾಷ್ಟ್ರ ಆಗಿರೋದ್ರಿಂದ ಅವರ ಕುಟುಂಬದ ಸದಸ್ಯರು ನಾವು ಅವರನ್ನು ಅಲ್ಲೇ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲೇ ಅವರ ಅಂತ್ಯಕ್ರಿಯೆ ನಾವು ಮಾಡ್ತೀವಿ ಅಂಥೇಳಿ ಅವ್ರ ಕುಟುಂಬ ವರ್ಗದವರು ಅಪೇಕ್ಷೆ ಪಟ್ಟಾಗ ಅವರನ್ನು ಮುಂಬೈಗೆ ತಂದು ಸಂಸ್ಕಾರ ಮಾಡಿದ್ರು ಅಂಥೇಳಿ ನಮಗಿರ್ತಕ್ಕಂಥ ಒಂದು ಮಾಹಿತಿ. ಆದರೆ ಬಿ ಜೆ ಪಿಯವರು ತಿರ್ಗಾ ಮುರ್ಗ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷ ದಿಲ್ಲಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಟ್ಟಿಲ್ಲ ಅಂತಕ್ಕಂಥದ್ದು ಯಾವುದೇ ಬೇಸ್ಲೆಸ್ ಇದು. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇದು ಇಲ್ಲ, ಆಧಾರ ಇಲ್ಲ. ಎರಡನೇದಾಗಿ ಅವರು ಚುನಾವಣೆಯಲ್ಲಿ 2 ಸಲ ಸೋತ ಕಾಂಗ್ರೆಸ್ ಅವ್ರು ನಿಂತಾಗ ಸೋಲಿಸಿದ್ರು, ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಹೋಗ್ತೇನೆ ಅಂತ ಮೇಧಾವಿಯನ್ನು ಆ ಸಂದರ್ಭದಲ್ಲಿ ಯಾಕೆ ವಿರೋಧ ಮಾಡಿದ್ರು ನಮಗೂ ಕೂಡ ಗೊತ್ತಿಲ್ಲ. ಅವ್ರನ್ನ ಅವಿರೋಧವಾಗಿಯೇ ಆಯ್ಕೆ ಮಾಡಬೇಕಾಗಿತ್ತು. ಅಂಥ ಅಗಾಧವಾದಂಥ ವ್ಯಕ್ತಿತ್ವವನ್ನು ಆ ಕಾಲದಲ್ಲಿ ಪಡೆದರು. ಅವ್ರು ಆಲ್ರೆಡಿ ಇವೆಲ್ಲ ಸಂವಿಧಾನ ಬರೆದಂಥ ಕೆಲಸ ಅವೆಲ್ಲ ಮುಗಿಸಿದವರೆಲ್ಲ ಮಾಡಬೇಕಾಗಿತ್ತು. ಅದನ್ನು ನಾನು ಹೋಗ್ತೀನಿ. ಆದರೆ ನಾನು ಬಿ ಜೆ ಪಿಯವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳೋಕ್ಕೆ ಬಯಸ್ತೇನೆ. ನೀವು ಕೂಡ ಅಸ್ತಿತ್ವದಲ್ಲಿದ್ದರೆ ಜನಸಂಘ ಸಂಸ್ಥೆ ಮುಖಾಂತರ ಬಿ ಜೆ ಪಿಯವ್ರ ಅಸ್ತಿತ್ವ ಕೂಡ ಆ ಸಂದರ್ಭದಲ್ಲಿ ಇತ್ತು. ಬಿ ಜೆ ಪಿಯವ್ರ ಅಸ್ತಿತ್ವ ಜನಸಂಘದ ಮುಖಾಂತರ. ಮತ್ತು ಜನಸಂಘದವರು ಯಾರಾದರೂ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸೋಲಿಸ್ತಾ ಇದ್ದಾರೆ, ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ, ನಾವು ಅವ್ರ ಬೆಂಬಲಿಗೆ ನಿಂತು ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ವಿಚಾರ ನೀವೇನಾದರೂ ಮಾಡಿದರೆ, ಅಥವಾ ನೀವೇನಾದರೂ ಸಹಾಯ ಮಾಡಿದ್ದೀರಾ? ನೀವೇನಾದರೂ ಸಹಾಯ ಮಾಡಿದ್ರ, ನೀವು ಬೆಂಬಲಿಸಿದ್ರ, ನೀವು ಮಾತನಾಡ್ತಕ್ಕಂಥ ವಿಚಾರಕ್ಕೆ ಒಂದು ನೈತಿಕ ಬಲ ಬರ್ತಿತ್ತು. ನೀವೇನು ಮಾಡಿದ್ರೆ ಸುಮ್ಮನೆ ಗಾಳಿ ಗೊಬ್ಬರವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದು ಕೂಡ ಅರ್ಥ ಇಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 3ರಷ್ಟು ಮಾಡ್ತೀನಿ ಅಂತ ಹೇಳಿ 3-4 ಸಲ ಯಾರು ನಿಜವಾಗಿ ದಲಿತರ ನೋವನ್ನು ಅನುಭವಿಸಿರ್ತಾರೆ, ಶ್ರಮ ಯಾರಿಗಿರ್ತದೆ? ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಆಧಾರದ ಮೇಲೆ ಸಂಸದರಾಗಿರ್ತಾರೆ, ಕನಿಷ್ಠ ಮಟ್ಟದ ಸೌಜನ್ಯ ಈ ವಿಷಯದಲ್ಲಿ ಇರಬೇಕಾಗಿತ್ತು. ಬಹುತೇಕ ಯಾರಾದರೂ ಸ್ವಾಮಿ ಮಾಡಿದ್ರೆ ಅದನ್ನು ಟೀಕೆ ಮಾಡಬೇಕಾಗಿತ್ತು. ಸ್ವಾಮಿ ಮಾಡಿದ್ರೆ ನೀನೆಲ್ಲ ಸ್ವಾಮಿ ಮಾಡಿ ದಲಿತರ ಕೂಡಿದ್ರಲ್ಲ, ಟೀಕೆ ಮಾಡಲಿಕ್ಕೆ ಕೂಡಿದ್ರು ಅಂತ ದಲಿತರ ಪ್ರತಿನಿಧಿ ಆದಂಥವ್ರು ಸಮರ್ಥನೆ ಮಾಡ್ತಾರೆ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಯಾವುದೂ ಇಲ್ಲ ಅಂತ ಹೇಳಿ ಬಯಸ್ತೇನೆ.
ಮಾಡ್ಕೊಂಡ್ವಿ, ಹಿಂದ್ ಸಂಘಟನೆ ಮಾಡ್ಕೊಂಡ್ವಿ, ಎಲ್ಲ ದಲಿತ ಸಂಘಟನೆ ನಮ್ಮ ಜೊತೆ ಅದಾರ, ಎಲ್ಲ ಅದೊಂದು ಫೋರಮ್ ಬೇರೆ ಇದೆ. ಅವ್ರು ನಾವು ಕೂತಾಗ ಅದನ್ನು ಹೇಳ್ತೀವಿ. ಬಟ್ ಒಂದು ಹೇಳ್ತೀನಿ, ಹಿಂಸೆ ಆಗಬಾರ್ದು, ಅದಕ್ಕೆ ಕ್ಷಮಾನು ಕೇಳ್ತೀನಿ. ಯಾರಾದರೂ ಹಂಗೆ ಮಾಡಿದ್ರೆ, ಎಂಥದ್ದು ಘಟನೆಗಳಾಗಿದ್ರೆ ಅದಕ್ಕೆ ಕ್ಷಮ ಕೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಕೊಡಲಿಲ್ಲ, ಕಾಂಗ್ರೆಸ್ನವ್ರು ಅನ್ಯಾಯ ಮಾಡಿದ್ದಾರೆ, ತಾವು ಕೊಡ್ಲಿ, ಯಾರ್ಯಾರು ಕೊಟ್ಕೊಂಡಾರೆ ನಮ್ಗೆ ಗೊತ್ತಿಲ್ಲ, ಸರಿಯೋ ತಪ್ಪು. ನಾನು ಆ ಡಿಬೇಟ್ ಮಾಡ್ಲಿಕ್ಕೂ ಹೋಗಂಗಿಲ್ಲ. ಅವ್ರು ಒಂದು ಹೇಳಿಕೆ ಬಯಸ್ತೀನಿ, ನಾವು ಕೊಟ್ಟಿದ್ದೆ ಅವ್ರಿಗೆ ಭಾರತ ರತ್ನ ಅಂತ ಹೇಳಿ. ಅತ್ಯಂತ ಸುಳ್ಳು. ನೀವು VP ಸಿಂಗ್ ಸರ್ಕಾರದ ಒಂದು ಭಾಗವಾಗಿರ್ಬೋದು. ಆ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗಬೇಕು ಅಂತೇಳಿ VP ಸಿಂಗ್ ಅವರಿಗೆ ವೈಯಕ್ತಿಕವಾಗಿ ಒತ್ತಡ ತಂದಿರ್ತಕ್ಕಂಥವ್ರು ಯಾವ್ದಾದ್ರಿಂದ ರಾಮ್ ವಿಲಾಸ್ ಪಾಸ್ವಾನ್ ಅವರು. ರಾಮ್ ವಿಲಾಸ್ ಪಾಸ್ವಾನ್ರ ಪ್ರಯತ್ನದ ಫಲವಾಗಿ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ತು ಅಂತಕ್ಕಂಥ ಐತಿಹಾಸಿಕ ಸತ್ಯವನ್ನು ಯಾರೂ ಕೂಡ ಮರಿಬಾರ್ದು. ಇವ್ರು ಯಾರು ಕೂಡ BJP ಅವರಾಗಲಿ ಏನವ VP ಸಿಂಗ್ ಸರ್ಕಾರ ಬೆಂಬಲ ಕೊಟ್ಟಿದ್ರಲ್ಲ, ಯಾವ ಒಬ್ಬ ಸದಸ್ಯನೂ ಕೂಡ ಹೇಳಿಲ್ಲ. ಅವರ ಹೇಳಿಕೆ ಯಾವುದೇ ದೃಢೀಕರಣ ಇಲ್ಲ. ಅದು ಏಕೈಕ ವ್ಯಕ್ತಿಯಾಗಿರ್ತಕ್ಕಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ವೈಯಕ್ತಿಕ ತಮ್ಮ ವರ್ಚಸ್ಸಿನ ಮೇಲೆ ಪ್ರಧಾನಮಂತ್ರಿಗಳ ಮೇಲೆ ಒತ್ತಡವನ್ನು ಹಾಕಿ ಭಾರತ ರತ್ನ ಕೊಡಿಸಿರ್ತಕ್ಕಂಥ ಇದು ಆಗಿರ್ತಕ್ಕಂಥ. ಇನ್ನು ಈ ವಿಚಾರಗಳ ಬಗ್ಗೆ ಸನ್ಮಾನ್ಯ ಜಗ್ಜಿನವರು, ನಾನು ರಾಜಕೀಯವಾಗಿ ಅದನ್ನು ಬಳಸ್ಕೋಬಾರ್ದು, ಲೋಕಸಭೆಯಲ್ಲಿ ಅವ್ರ ಎದುರಿಗೆ ನಿಂತಾಗ ನಾನು ಏನು ನನ್ನ ಪಕ್ಷ ಸಿದ್ಧಾಂತ, ನಾನು ನಮ್ಮ ಕಾರ್ಯಕರ್ತರೊಂದಿಗೆ ನಾನು ಚುನಾವಣೆ ಮಾಡ್ತಾಯಿದ್ದೆ.